ಆಹಾ, ಎಷ್ಟು ಚಂದ ಐತೆ ನನ್ನ ಸೀರೆ. ಆಹಾ, ಈ ಕಲರ್ ಎಷ್ಟು ದಿನದಿಂದ ಹುಡುಕಾಡತ್ತಿದ್ದೆ, ಸಿಕ್ಕೇ ಇದ್ದಿದ್ದಿಲ್ಲ. ಇವತ್ತು ಸಿಕ್ಕೈತಿ ನೋಡು. ಸೀರೆ ಮಾತ್ರ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ತಡಿ ತಡಿ, ಮೊದ್ಲು ಗೀತಾಗರ ಸವಿತಾಗರ ಹೋಗಿ ತೋರಿಸಿ ಬರ್ತೀನಿ, ಅವಾಗ ಸಮಾಧಾನ ಆಕೈತಿ. ನಿಮಗೆ ಗೊತ್ತೈತಿಲ್ಲ, ನಾ ಏನಾರ ತೊಗೊಂಡೆ ಅಂದ್ರೆ ಮಂದಿ ತೋರಿಸ್ಲಿಕ್ಕಂದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಮೊದ್ಲು ಅವ್ರಿಗೆ ತೋರಿಸಿ ಬರ್ತೀನಿ, ಅವ್ರಿಗೆ ತೋರಿಸಿ ಅವ್ರ ಹೊಟ್ಟೆ ಉರಿಸಿ ಬರ್ತೀನಿ. ಅಯ್ಯಯ್ಯ, ನಾ ಸವಿತಾರ ಮನೆ ಕಡೆ ಹೋಗ್ಬೇಕಂದ್ರೆ ಏನು ಸವಿತಾನೇ ಇಲ್ಲೇ ಬರತ್ತಾಳಲ್ಲ. ಬರ್ಲಿ ಬರ್ಲಿ, ಇನ್ನೂ ಇಟ್ಟು ಚಲೋ ಆಯ್ತು, ನಾರ ಹೋಗೋದು ತಪ್ತು. ಬರ್ಲಿ ಬರ್ಲಿ, ಸೀರೆ ತೋರಿಸಿ ಹೆಂಗೈತೈತಿ ಕೇಳೋ ಮಗಿಗೆ. ಏನ ಕವಿತಾ, ಸೀರೆ ಹಿಂಗೆ ಹಿಡ್ಕೊಂಡು ಕೂತಿಯಲ್ಲ, ಯಾವಾಗ ತೊಗೊಂಡಿ ಸೀರೆ? ಅಯ್ಯಯ್ಯ, ನಿನ್ನೆ ಬಿಜಾಪುರಿಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ಲ, ಹೋದಾಗ ತೊಗೊಂಡು ಬಂದೀನಿ. ಹೆಂಗೈತೆ ನೋಡಿ ಸೀರೆ? ಚಂದ ಐತಿ. ಎಲ್ಲಿ ತೊಗೊಂಡಿ ಇದು? ನಾನು ಹೋಗಿದ್ದೆ ಇಂಥ ಸೀರೆನೇ ತೊಗೋಬೇಕಂತ ಹೇಳಿ, ನನಗೆ ಸಿಗಲೇ ಇಲ್ಲಲ್ಲ. ಎಲ್ಲಿ ತೊಗೊಂಡು, ಯಾವ ಅಂಗಡಿಯಾಗ ತೊಗೊಂಡು? ನಾ ಯಾಕೆ ಅಂಗಡಿ ಹೆಸರು ಹೇಳಕ್ಕೆ ಹೋಲಿ? ಅಂಗಡಿ ಹೆಸರು ಹೇಳಿದ್ರೆ ಈಗಿನ ಹೋಗಿ ಅಲ್ಲೇ ಸೀರೆ ತೊಗೊಂಬರ್ತಾಳೆ. ನಾ ಹೇಳೋದಿಲ್ಲ ಅಂಗಡಿ ಹೆಸರು. ಇದೆ ಅಂಗಡಿ ಹೆಸರು, ಅದು ನನಗೂ ಗೊತ್ತಿಲ್ಲ. ಅದೇನೋ ದೊಡ್ಡ ಅಂಗಡಿ ಇತ್ತು, ಆ ದೊಡ್ಡ ಅಂಗಡಿಯ ಸೀರೆ ತೊಗೊಂಬಂದಿ ನಾನು. 5,000 ರೂಪಾಯಿ. ಗೊತ್ತೇನು ನಿನಗೆ? ಏನ 5,000 ರೂಪಾಯಿ? 5,000 ರೂಪಾಯಿ ಕೊಟ್ಟು ಸೀರೆ ತೊಗೊಂಡ್ಯಾ? ಯವ್ವ, ಮುಗೀತು. ಒಂದು ತಿಂಗಳು ದುಡ್ದಿದ್ದು ಒಟ್ಟು ಇದೇ ಸೀರೆ ಹಾಕಿ ಕಾಣ್ತೈತಿ ನೀನು. ಅಯ್ಯ, ನಾ ದುಡ್ದಿದ್ದು ಕ್ಯಾಕೆ ಹಾಕ್ಲಿ? ನಾ ದುಡ್ದು ರೊಕ್ಕದ್ಲಿ ತೊಗೊಂಡಿಲ್ಲ ಇದೆ. ನಮ್ಮ ಅಣ್ಣ ಕೊಡಿಸ್ಯಾನ. ಚಲೋ ನೋಡಿ ನಿಮ್ಮ ತವ್ರ ಮನೆಯವರೇ 5,000 ರೂಪಾಯಿ ಕೊಟ್ಟು ಸೀರೆ ಕೊಡಿಸ್ಯಾರ. ಅಯ್ಯವ್ವ, ನನಗೇನಾರ ನಮ್ಮ ಅಣ್ಣ 5,000 ರೂಪಾಯಿ ಕೊಟ್ಟು ಸೀರೆ ಕೊಡಿಸಿದ್ರೆ ನಾ ಬ್ಯಾಡೇನ ಒಂದು ತಿಂಗಳ ಮನೆ ಸಂತ ಹತ್ತಿದೆ ಯವ್ವ. ನಾ ಅಂದ್ರೆ 5,000 ರೂಪಾಯಿ 2,000 ರೂಪಾಯಿ ಕೊಟ್ಟು ಸೀರೆ ತೊಗೊಳ್ಳಿ ಹೆಣ್ಮಗಳೇ ಅಲ್ಲ ಯವ್ವ ನಾನು. ಅತ್ತೆ ಭಾಳ ಆದ್ರೆ 1,000 ರೂಪಾಯಿ ಸೀರೆ ರಗಡಾಗಿ ಹೋಯ್ತು. 5,000 ರೂಪಾಯಿ ಸೀರೆ ತೊಗೊಂಡು ಏನು ಮಾಡೋದೈತಿ? ಅಯ್ಯ, ನಾನು ನಮ್ಮ ಮನೆಗೆ ಬಡ್ಕೊಂಡೆ, ಬ್ಯಾಡ ಎನ್ನ ಒಂದು ತಿಂಗಳ ಮನೆ ಸಂತೆ ಆಗ್ತದಂತ ಹೇಳಿ. ಆದರೆ ನಮ್ಮ ಅಣ್ಣ ನನ್ನ ಮಾತು ಎಲ್ಲಿ ಕೇಳ್ತಾನ? ಇರೋದ ಒಬ್ಬಗೆ ತಂಗಿದಿ ತಗೋರ ಯವ್ವ, ನಿನಗಿಂತ ಹೆಚ್ಚಿಂದ ಏನೈತೆ ಅಂತ ಹೇಳಿ ಬ್ಯಾಡ ಅಂದ್ರೂ ಕೊಡಿಸಿದ ನೋಡವ. ನಾನು ರಗಡ್ ಹೇಳಿದೆ ನಮ್ಮ ಅಣ್ಣಗೆ, ಕೇಳಿಲ್ಲ. ಅದಕ್ಕೆ ಅವ್ನ ಮನ್ಸಿಗೆ ಯಾಕೆ ಬೇಜಾರು ಮಾಡಲಿ ಅಂತ ಹೇಳಿ ತಗೊಂಡು ಬಂದೆ. ಸೀರೆ 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 ಸೀರೆ, ಹಬ್ಬ ಬಂದರೆ ಸೀರೆ, ದೀಪಾವಳಿ ಬಂದರೆ ಸೀರೆ, ಯುಗಾದಿ ಬಂದರೆ ಸೀರೆ, ಸೀರೆ ಸೀರೆ ಸೀರೆ. ಆಹಾ, ಪಂಚಮಿ ಬಂದರೆ ಸೀರೆ, ಸೀರೆ ಸೀರೆ ಸೀರೆ. ನನ್ನ ಸೀರೆ ಎಷ್ಟು ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಮೊದ್ಲಿಗೆ ಹೋಗಿ ಕವಿತಾ ಹೋಗಿ ತೋರಿಸ್ತೀನಿ, ಕವಿತಾ ಹೋಗಿ ತೋರಿಸಿ ಹೊಟ್ಟೆ ಉಷ ಬರ್ತೀನಿ. 500 ರೂಪಾಯಿ ಸೀರೆ ತಂದು 5,000 ರೂಪಾಯಿ ಸೀರೆ ಹೇಳ್ತಾಳ. ಮಾಡ್ತೀನಿ ಆ ಬಿಡಾಡಿ. ನಾನು ಇದಕ್ಕೆ 700 ರೂಪಾಯಿ ಕೊಟ್ಟಿನಿ, 7,000 ರೂಪಾಯಿ ಕೊಟ್ಟಿನ ಹೇಳ್ತೀನಿ ಐತಿಕ್ಕಿಂದ. ಅಯ್ಯಯ್ಯಯ್ಯ, ಆಕೆನಕ್ಕೆ ಗೀತಾನ ಸೀರೆ ಹಿಡ್ಕೊಂಡ್ ಬರತ್ತಾಳಲ್ಲ, ಆಕಿನೂ ಸೀರೆ ತೊಗೊಂಡ ಏನ ಗೀತಾ ಸೀರೆ ತೊಗೊಂಡು ಬರತ್ತಾಳ? ಆ ಬಿಡಾಡಿ ಎಲ್ಲಿ ಸೀರೆ ತೊಗೋತಾಳ? ನನಗೆ ಗೊತ್ತಿಲ್ಲೇನೆ. ಏನಾರ ಮನೆಯಾಗ ಇದ್ದಿ ಸೀರೆಯಾರ ಇಲ್ಲ ಯಾರ ಬಲ್ಲಾರ ಇಸ್ಕೊಂಡು ಹೊಂಟಿರ್ಬೇಕು ಹಬ್ಬ ಕುಟ್ಕೊಳಕ. ಆಕೇನು ಹೊಸ ಸೀರೆ ತೊಗೋತಾಳ? ಏನು ಹೊಸ ಸೀರೆ ತೊಗೊಂಡು ಉಟ್ಕೊಂಡಾಳ? ಮಂದಿದ ಬೆಳ್ಕೊಂಡು ಉಟ್ಕೋತಾಳಕ್ಕಿ, ಗೊತ್ತಿಲ್ಲ ನಿನಗೆ? ಹೌದು ಅವ ಕವಿತಾವ, ನಮ್ಮ ಮಂದಿದ್ ಬೇಡ್ಕೊಂಡು ಉಟ್ಕೋತೀನಿ. ನೀವು ಒಬ್ಬಕ್ಕೆ ನೀವು ನೋಡು ರೊಕ್ಕ ಕೊಟ್ಟು ತಗೊಂಡು ಉಟ್ಕೊಳಕ್ಕಿ. ಬಿಡಾಡಿ ಏನೋ ಇದೊಂದ್ಸತ ಸೀರೆ ತೊಗೊಂಡಾಳ ಅಂತೇಳಿ ಎಷ್ಟು ದಿಮಾಕ್ ಮಾಡತ್ತಾಳ. ಏನಾರ ಹಬ್ಬ ಬಂದ್ರೆ ಸಾಕು ಓಡಿ ಬರ್ತಾಳ ನಮ್ಮ ಮನೆಗೆ. ಗೀತಾ ಒಂದು ಸೀರೆ ಐತೇನು ಕೊಡ, ಒಂದೇ ಒಂದು ದಿನ ಉಟ್ಕೊಂಡು ಕೊಡ್ತೀನಿ, ನನ್ನ ಬಳಿ ಸೀರೆನೇ ಇಲ್ಲ ಅಂತ ಹೇಳಿ. ಏನೋ ಈ ಸರಿ ಸೀರೆ ತೊಗೊಂಡಾಳ ಅಂತ ಹೇಳಿ ಎಷ್ಟು ದಿಮಾಕ್ ಮಾಡತ್ತಾಳ. ನಿನಕಿಂತ ಹೆಚ್ಚು ರೊಕ್ಕ ಕೊಟ್ಟು ಸೀರೆ ತಂದಿ ನಾನು. 7,000 ರೂಪಾಯಿ ಕೊಟ್ಟು ಸೀರೆ ತಂದಿ ನಾನು. ನೋಡಿ ಹೆಂಗೈತೆ ನನ್ನ ಸೀರೆ. ಏನ 7,000 ರೂಪಾಯಿ ಕೊಟ್ಟು ಸೀರೆ ತಂದಿಯಾ? ಯವ್ವಾ, ಇದಕ್ಕೆ ಯಾಕೆ 7,000 ರೂಪಾಯಿಲಿ? ಭಾಳ ಆದ್ರೆ ಒಂದು 500-600 ರೂಪಾಯಿ. 7,000 ರೂಪಾಯಿ ಇದಕ್ಕೆ? ಹೆಂಗೆ ಕಾಣಕತ್ತದ ನಿನ್ನ ಕಣ್ಣಿಗೆ ನನ್ನ ಸೀರೆ? ತಂದಾದ್ರೆ 5,000 ರೂಪಾಯಿ ಸೀರೆ ಅತ್ತ ನಾವು ನಂಬಬೇಕು. 7,000 ರೂಪಾಯಿ ಕೊಟ್ಟು ತಂದಿನಿ. ನಿನ್ನಂಗೆ 500 ರೂಪಾಯಿ ಸೀರೆ ತಂದು 5,000 ರೂಪಾಯಿ ಅಂತ ಹೇಳ್ಕೊತ ತಿರ್ಗಾಡಲ್ಲ ನಾನು. ಬೇಕಂದ್ರೆ ಅಂಗಡಿ ನಡಿ ಕೇಳಿಸಿ ತೋರಿಸ್ತೀನಿ 7,000 ರೂಪಾಯಿ ಈ ಸೀರೆಗೆ. ಅಯ್ಯೋಯ್ಯವ್ವ, 7,000 ರೂಪಾಯಿ ಆಗಿತ್ತಾ? ಅಂದ್ರೆ ಯಾಕೆ ಭಾಳ ಅನ್ಸಕತ್ತೈತಿ ನೋಡು. 7,000 ರೂಪಾಯಿ ಸೀರೆ ಹಂಗೆ ಕಾಣತ್ತಿಲ್ಲದ ಸವಿತಕ್ಕ, ನೋಡಕ್ಕೆ ಹಂಗೆ ಕಾಣ್ತೈತಿ. ಇಲಕಲ್ ಸೀರೆ ಹಿಂಗೆ ಕಾಣುವವು. 7,000 ರೂಪಾಯಿ ಇದಕ್ಕೆ. ಏನವ ಈ ಸತ ಹಬ್ಬ ಮನಗಂಡು ಜೋರ ಮಾಡಂಗೆ ಕಾಣಕತ್ತಿರ್ಕಂತೈತಿ ನೀವು. ಏನೇನವ ಅವಾಗಾದ್ರೆ 500 ರೂಪಾಯಿ 600 ರೂಪಾಯಿ ಸೀರೆ ತೊಗೊಂಡ್ರಣ 500 ರೂಪಾಯಿ ಹೋಯ್ತು 600 ರೂಪಾಯಿ ಹೋಯ್ತು ಅಂತಿದ್ರಿ. ಈಗೇನ 5,000 7,000 ಮಾತಾಡಕತ್ತೀರಿ. ಏನೇನವ ನಿಮ್ದು? ಏನು ತಿಳಿಯವಲ್ದಾಗೆ ನಿಮ್ದು. ಸವಿತಕ್ಕ, ಈಕಿನ ಮತ್ತೆ ನೀ ನಂಬತೀಯ? ಇದಕ್ಯಾಕೆ 7,000 ರೂಪಾಯಿ? ನಮ್ಮ ಅತ್ತಿನೂ ತಂದಾಳ 800 ರೂಪಾಯಿ ಏನು ಕೊಟ್ಟಾಳ. ಇದಕ್ಯಾಕೆ 7,000 ರೂಪಾಯಿ ಬರ್ತೈತಿ? ಅಟ್ಟೆ ಭಾಳ ಆದ್ರೆ 800-900 ರೂಪಾಯಿ ಇರಬೇಕು. ನಮ್ಮ ಮುಂದೆ ಅಟ್ಟು ಸುಳ್ಳು ಹೇಳಕತ್ತಾಳ. 7,000 ರೂಪಾಯಿ ಸೀರೆ ಎತ್ತಿದು ನಮ್ಮಂಗೆ ಹೇಳ್ಬೇಕು. ಹೌದು, ನಿನ್ನಂತ ಸೀರೆ ನಮ್ಮ ಅತ್ತಿನೂ ತಂದಾಳ. 400 ರೂಪಾಯಿ ಕೊಟ್ಟ ತಂದಾಳ. 400 ರೂಪಾಯಿ ಕೊಟ್ಟ ತಂದ ಕೇಸಂದ್ರೆ 5,000 ರೂಪಾಯಿ ನಿನ್ನಂಗೆ ಹೇಳಿಲ್ಲ ಮತ್ತಿ. ನನಗೂ ಗೊತ್ತಿಲ್ಲನ ನಿನ್ನ ಸೀರೆಗಿರೋದೇ 400 ರೂಪಾಯಿ ಐತಿ. 5,000 ರೂಪಾಯಿ ಕೊಟ್ಟ ತಂದಾಳತ್ತೆ. ಎಟ್ಟರ ನಾಟಕ ಮಾಡ್ತೀಯವ್ವ ನೀನು? ಅಂದ್ರೆ ನಿನ್ನ ಸೀರೆಗೆ 7,000 ರೂಪಾಯಿ ಅಲ್ಲ, ಅಟ್ಟೆ 800 ರೂಪಾಯಿ ಕೊಟ್ಟು ಕೇಸಂದ್ರೆ 7,000 ರೂಪಾಯಿ ಅಂತ ಹೇಳತ್ತಿ ನೀನು. 400 ರೂಪಾಯಿ ಕೊಟ್ಟು 5,000 ರೂಪಾಯಿ ಅಂತ ಹೇಳತ್ತಿಯಲ್ಲ, ನಾನು ಹಂಗೆ 700 ರೂಪಾಯಿ ಕೊಟ್ಟು ಕೇಸಂದ್ರೆ 7,000 ರೂಪಾಯಿ ಅಂತ ಹೇಳತ್ತೀನಿ. ನಿನ್ನಂಗೆ ನಾನು ನನ್ನ ಸೀರೆಗೆ 5,000 ರೂಪಾಯಿನೇ. ನನ್ನ ಸೀರೆಗೂ 7,000 ರೂಪಾಯಿನೇ. ಈಗ ಗೊತ್ತಾಯ್ತು ನನಗೆ ನಿಮ್ಮಿಬ್ಬರದು. 400-500 ರೂಪಾಯಿ ಸೀರೆ ತಂದು ನನ್ನ ಮುಂದೆ ನಾಟಕ ಮಾಡಾಕತ್ತಾರ. ಈಕಿಂದ 5,000 ರೂಪಾಯಿ ಸೀರೆ ಅತ್ತ, ಈಕಿಂದ 7,000 ರೂಪಾಯಿ ಸೀರೆ ಅತ್ತ.
ಹುಚ್ಚು ಮಂಗ್ಯಾನಂತಕಿನ ನಿನಗೆ ಹೂ ಅಂದ್ರೆ ಏನಾಕಿತ್ತಲೆ ಹಾಂ ನಿನಗೆ ಗೊತ್ತಿದ್ದಿಲ್ಲ ಗೊತ್ತಿದ್ರೆ ಬಾಯಿ ಮುಚ್ಕೊಂಡು ನಿಂದಿರ್ಬೇಕು. ನೀ ಯಾಕಲೆ ನನ್ನ ಸೀರೆಗೆ 400 ರೂಪಾಯಿ 500 ರೂಪಾಯಿ ಅಂತ ಹೇಳಿದಿ? ಊರ್ ಮಂಗ್ಯಾನಂತಕಿನ ನೀನೇ ನಮ್ಮ ಅಜ್ಜಿ 700 ರೂಪಾಯಿ ಕೊಡ್ತಂದ 800 ರೂಪಾಯಿ ಕೊಡ್ತಂದಲ್ಲ ಅಂತ ನೀ ಯಾಕೆ ಹೇಳ್ಬೇಕು? ತಾ ಮಾಡುತ್ತನ ಮಾಡ್ತಾಳ ಮತ್ತೆ ನನ್ನ ಮೇಲೆ ಹಾಕ್ತಾಳೆ. ಬಿಡಾಡಿ, ನೀ ಕರೆ ಹೇಳಿದ್ರೆ ನಾನು ಕರೆ ಹೇಳ್ತಿದ್ದೆ. ನಾಟಕ ಮಾಡಬೇಡ ನೀನು. 400 ರೂಪಾಯಿ ಸೀರೆ ತೊಗೊಂಡು 5,000 ರೂಪಾಯಿ ಸೀರೆ ಅತ್ತೆ. ನಿಂದೆ ಅಟೇ 500-600 ರೂಪಾಯಿ ಸೀರೆ ತಗೊಂಡು 7,000 ರೂಪಾಯಿ ಸೀರೆ ಬಂದಾಳೆ. ಹೋಗ ಬಾ ಶಾಣಿಕಿದಿ, ನನ್ನ ಮುಂದೆ ನಾಟಕ ಮಾಡಕ್ಕೆ ಬಂದಾಳ. ಬಾ ನೀನಮ್ಮಿ, ಏನಾರ ಕೇಳಕ್ಕೆ ಬಾ, ಮಾಡ್ತೀನತ್ತ ನಿನಗೆ. ನಾನು ನಿನಗೆ ಕೇಳಕ್ಕೆ ಬರ್ತೀನಿ. ಒಂದಿಟ್ಟು ತಿಳ್ಕೊಂಡು ಮಾತಾಡಿ ನೀನೇ ಅಲ್ಲ. ಏನಾರ ಹಬ್ಬ ಬಂದ್ರೆ ಸಾಕೆ, ಗೀತೆ ಸೀರೆ ಕಡೆ ಕೊಳ್ಳಗಿನ ಕಡೆ ಬಳಿ ಕಡೆ ಸರ ಕಡೆ ಅಂತ ಬರ್ತಿ. ಬಾಯಿ ಸತಿ ಕೊಡ್ತೀನತ್ತ ನಿನಗೆ. ಹೋಗಲೇ ಹೋಗ. ನಿನ್ನ ಕಡೆ ಅಟ್ಟೆ ಅದಾವ ಅಂತ ಮಾಡಿ ನಿನ್ನಂಗೆ ಊರಾಗ ಎಷ್ಟೋ ಮಂದಿ ಕಡೆ ಅದಾವು. ಯಾರ ಕಡೆ ಇಸ್ಕೊಂಡು ಹಾಕೋತೀನಿ ನಾನು. ಬಾ ನಿನ್ನ ಮ್ಯಾಗ ನಿನ್ನ ಕಡೆ ಬಂದ್ರೆ ಕೇಳೋಣ. ಹೋಗಲೇ ಹೋಗ. ನೋಡಿದ್ರಲ್ಲ, ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ನಿಮ್ಮ ನಗಿಸುವಂಥ ವಿಡಿಯೋನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡಿರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ.